ಶುಭೋದಯ. ಹಾಲಾಕ್ ನಡೆ ಅಥವಾ ವಾಕ್. ಜ್ಞಾನೋಕ್ತಿ 6:27-28. ಮಡಲಲ್ಲಿ ಬೆಂಕಿಯನ್ನಿಟ್ಟುಕೊಂಡರೆ ಬಟ್ಟೆ ಸುಡುವುದಿಲ್ಲವೇ? ದಗದಗಿಸುವ ಕೆಂಡದ ಮೇಲೆ ನಡೆದರೆ ಕಾಲು ಬೇಯುವುದಿಲ್ಲವೇ? ಈ ಸಾಲುಗಳನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ವಿಶೇಷ ಜ್ಞಾನದ ಅವಶ್ಯಕತೆ ಇಲ್ಲ. ನಮ್ಮ ಆಡು ಮಾತುಗಳಲ್ಲಿ ಈ ಸಾಲುಗಳನ್ನು ಗಾದೆ ಮಾತುಗಳಲ್ಲೂ ಸಹ ಕೇಳಿರ್ತೇವೆ. ಒಟ್ನಲ್ಲಿ ಬೆಂಕಿ ಜೊತೆ ಆಟಾಡಬೇಡಿ, ಅದು ಸುಡುವುದು ಗ್ಯಾರಂಟಿ ಅನ್ನುವ ತಾತ್ಪರ್ಯ. ಪರಿಣಾಮ ಇದ್ದೇ ಇರುತ್ತದೆ ಎಂದರ್ಥ. ಅಲ್ಲಿಗೆ ಹಾಲಾಕ್ ಅನ್ನುವಾಗ ಈ ವಾಕ್ಯ ಭಾಗದ ಪ್ರಕಾರ ನಡೆದರೆ ಪರಿಣಾಮವಿಲ್ಲದೆ ಹಿಂತಿರುಗಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿಗೆ ಈ ವಾಕ್ಯ ಭಾಗದಲ್ಲಿ ಯಾವುದರ ಕುರಿತು ಮಾತಾಡ್ತಲಿದೆ? 6:20-35 ವರ್ಷದವರೆಗೂ ಜಾರತ್ವದ ಕುರಿತು, ವ್ಯಭಿಚಾರದ ಕುರಿತು ಬರಹಗಾರನು ವಿವರಿಸ್ತಾ ಬರುತ್ತಾನೆ. ಅದರಲ್ಲಿ 20-24 ಪೋಷಕರ ಆಜ್ಞೆಯನ್ನ ಕೈಕೊಳ್ಳುವುದಕ್ಕೂ ಉಪದೇಶವನ್ನ ಬಿಡದೆ ಇರುವುದಕ್ಕೂ ಪ್ರೋತ್ಸಾಹಿಸುತ್ತವೆ. ಯಾಕೆ ಆ ಆಜ್ಞೆಗಳು, ಉಪದೇಶಗಳು ಪ್ರಾಮುಖ್ಯ? ಹೇಗೆ ಅದು ದಾರಿಗೆ ದೀಪ, ಬೆಳಕು ಆಗಿದೆ, ಜೀವದ ಮಾರ್ಗವಾಗಿದೆ ಎಂದು ವಿವರಿಸಿ ಜಾರತ್ವದ ಕುರಿತು ಬೋಧಿಸಲಾಗ್ತದೆ. 27-28 ವಾಕ್ಯಗಳು ಪ್ರಶ್ನೆಯ ರೂಪದಲ್ಲಿ ಇದ್ದಾಗ್ಯೂ ಇದಕ್ಕೆ ಉತ್ತರ ಇಲ್ವಾ ಅನ್ನುವ ಹಾಗೆ ಇಲ್ಲ. ಕಾರಣ ಉತ್ತರ ಬೇಕು ಅನ್ನುವ ಅವಶ್ಯಕತೆಯೂ ಇಲ್ಲ. ಉತ್ತರ ಕಣ್ಮುಂದೆ ಇರುವಂತವೂ ಆಗಿವೆ. ದಗದಗಿಸುವ ಕೆಂಡದ ಮೇಲೆ ನಡೆದರೆ ಕಾಲು ಬೇಯುತ್ತದೆ. ಮಡಲಲ್ಲಿ ಬೆಂಕಿಯನ್ನ ಕಟ್ಟುಕೊಂಡರೆ ಬಟ್ಟೆ ಸುಡುತ್ತದೆ. ಇದಕ್ಕೆ ನಮಗೆ ಉತ್ತರಕ್ಕಾಗಿ ಹುಡುಕುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ಜಾರತ್ವವನ್ನ ಬೆಂಕಿಗೆ ಹೋಲಿಸಲಾಗಿದೆ. ಆ ಜಾರತ್ವದಲ್ಲಿ ತೊಡಗುವವರು ಖಂಡಿತವಾಗಿ ಬೆಂಕಿಯಿಂದ ಸುಡಲ್ಪಡುತ್ತಾರೆ ಎಂದು ಎಚ್ಚರಿಸಲಾಗ್ತದೆ. ಈಗ ಸೊಲೊಮೋನನ ತಂದೆ ತಾಯಿಯ ವಿಷಯದಲ್ಲೇ ನೋಡಿದ್ದೇ ಆದರೆ, ಯಾವಾಗ ದಾವೀದನು ವ್ಯಭಿಚಾರದಲ್ಲಿ ತನ್ನನ್ನು ಒಳಪಡಿಸಿಕೊಳ್ಳುವಾಗ ಆ ಪಾಪ ಅವನನ್ನು ದೈಹಿಕವಾಗಿ, ಭಾವನಾತ್ಮಕವಾಗಿ ಒಳಗಿನಿಂದ ತಿಂದು ಬಿಡುತ್ತದೆ. ಪಾಪವು ಯಾವಾಗಲೂ ಮುಂದೆ ಇರುವಂತೆ ಅವನಿಗೆ ಗೋಚರವಾಗ್ತದೆ. ಎಲುಬುಗಳು ಜಜ್ಜಿ ಹೋದ ಹಾಗೆ ಆಗ್ತವೆ. ದೇವರು ಅಗಲಿ ಹೋಗಿರ್ತಾರೆ. ಆ ಕ್ಷಣದಲ್ಲಿ ಕೊಡುವ ಸುಖವು ಜೀವನ ಪರ್ಯಂತ ತಿಂದು ಬಿಡುವುದನ್ನ, ಒಳಗಿನಿಂದ ಒಬ್ಬ ಮನುಷ್ಯನನ್ನ ತಿಂದು ಬಿಡುವುದನ್ನ ನಾವು ಕಾಣ್ತೇವೆ. ಈ ದಗದಗಿಸುವ ಕೆಂಡದ ಮೇಲೆ ನಡೆಯುವುದನ್ನ ಅನೇಕ ಸಂಪ್ರದಾಯಗಳಲ್ಲಿ, ಸಂಸ್ಕೃತಿಗಳಲ್ಲಿ ನಾವು ಕಂಡಿದ್ದೇವೆ. ಈ ಇದ್ದಲು ಸ್ವಲ್ಪ ಸಮಯವಾದರೂ ತೀಕ್ಷ್ಣವಾಗಿ ಬೆಂಕಿ ಹಿಡಿಯದೇ ಇರುವಂತಹ ಕಾರಣದಿಂದ ಸ್ವಲ್ಪ ಟ್ರಿಕ್ ಅನ್ನು ಉಪಯೋಗಿಸಿದರೆ ಕೆಲವು ಹೆಜ್ಜೆಗಳನ್ನ ಹುಷಾರಾಗಿ ಇಡಬಹುದು. ನಿಯಮಿತ, ನಿಯಂತ್ರಿತ ಪರಿಸ್ಥಿತಿಗಳಲ್ಲಿ ಭಾಗವಹಿಸಿದ್ದೇ ಆದರೂ ಸಣ್ಣ ಪುಟ್ಟ ಗಾಯಗಳಿಂದ ಪಾರಾಗಬಹುದು. ಈ ಜ್ಞಾನೋಕ್ತಿಯ ನಿಖರತೆಯನ್ನು ನೋಡಿ. ಎಲ್ಲ ಹತೋಟಿಯಲ್ಲಿದ್ದರೂ ಅದು ಅಪಾಯಕಾರಿ. ಈಗಿಲ್ಲವಾದರೂ ಬೇರೆ ಸಮಯದಲ್ಲಿ ಆದರೂ ಈ ಕೆಂಡದ ಮೇಲೆ ನಡೆಯುವವರು ಸ್ವಲ್ಪವಾದರೂ ಆ ಬೆಂಕಿಯ ಶಾಖದಿಂದ ಗಾಯಗಳನ್ನ ಹೊಂದುತ್ತಾರೆ. ಅಲ್ಲಿಗೆ ಈ ವ್ಯಭಿಚಾರ ಅಥವಾ ಜಾರತ್ವ ಅನ್ನುವ ಅಪಾಯಕ್ಕೆ ಕೈ ಹಾಕುವಾಗ ಸ್ವಾಭಾವಿಕವಾಗಿ ಪರಿಣಾಮಗಳು ಕಾಣಸಿಗ್ತವೆ. ಸಂಸೋನನ ವಿಷಯದಲ್ಲೇ ಜಾರತ್ವದ ಸಲುವಾಗಿ ದೊಡ್ಡ ಪರಿಣಾಮವನ್ನ ಅನುಭವಿಸಲೇಬೇಕಾಗಿತ್ತು. ದೇವರು ಅವನನ್ನು ಬಿಟ್ಟು ಹೋಗಿರುವುದು ಸಹ ಅವನಿಗೆ ಆ ಸಂದರ್ಭದ ತನಕ ತಿಳಿದಿರುವುದಿಲ್ಲ. ಪಾಪದೆಡೆಗೆ ನಡೆದು ಸಾಯುತ್ತಾನೆ. ಅದು ದಾವೀದನ ವಿಷಯದಲ್ಲೇ ಆಗಲಿ, ಸಂಸೋನ, ಸೊಲೊಮೋನನ ವಿಷಯದಲ್ಲೇ ಆಗಲಿ, ಈ ಜಾರತ್ವ, ವ್ಯಭಿಚಾರ ಖಂಡಿತವಾಗಿ ಈ ಲೋಕದ ಪರಿಣಾಮಗಳನ್ನ ಹೊತ್ತು ಬರ್ತವೆ, ಅದರೆಡೆಗೆ ನಡೆಸ್ತವೆ. ಹಳೆ ಒಡಂಬಡಿಕೆಯಲ್ಲಿ ಕೇವಲ ದೈಹಿಕವಾಗಿ ವ್ಯಾಖ್ಯಾನಿಸಲ್ಪಟ್ಟ ವ್ಯಭಿಚಾರ ಹೊಸ ಒಡಂಬಡಿಕೆಯಲ್ಲಿ ಯೇಸುಸ್ವಾಮಿಯ ಮಾತುಗಳಲ್ಲಿ ಪರಸ್ತ್ರೀಯರನ್ನ ನೋಡಿ ಮೋಹಿಸಿದರೂ ವ್ಯಭಿಚಾರವೆಂದು ತೋರಿಸಿಕೊಡುತ್ತದೆ. ಅಲ್ಲಿಗೆ ಇನ್ನು ಎತ್ತರ ಮಟ್ಟಿಗೆ ಎಚ್ಚರಿಕೆಯನ್ನ ವಹಿಸಬೇಕು. ಈಗಿನ ದಿನಮಾನಗಳಲ್ಲಿ ಎವ್ರಿಥಿಂಗ್ ಇಸ್ ಓಕೆ, ಪರವಾಗಿಲ್ಲ, ತಪ್ಪೇನೂ ಇಲ್ಲ, ಈ ರೀತಿಯಲ್ಲಿ ನಾವು ಜಾರತ್ವ, ವ್ಯಭಿಚಾರವಾದರೂ ನಮ್ಮದೇ ಆದಂತಹ ಸಮಜಾಯಿಷಿಗಳನ್ನು ಕೊಡುತ್ತಾ ಆ ಕಾರ್ಯದೆಡೆಗೆ ಮುನ್ನುಗ್ಗುತ್ತೇವೆ. ಅದರಲ್ಲಿ ಆ ಕ್ಷಣದ ಮೋಹಕ್ಕಾಗಿ ನಮ್ಮ ದೇಹದ ವಿರುದ್ಧವಾಗಿ ನಡೆದುಕೊಳ್ಳುತ್ತೇವೆ. ದೇವರ ಆಜ್ಞೆಯನ್ನ ಖಂಡಿತವಾಗಿ ಮೀರೇ ಹೋಗುತ್ತೇವೆ. ದೇವರ ದೃಷ್ಟಿಯಲ್ಲಿ ಈ ವಿಷಯದಲ್ಲಿ ಎವ್ರಿಥಿಂಗ್ ಇಸ್ ನಾಟ್ ಓಕೆ. ದಗದಗಿಸುವ ಕೆಂಡದ ಮೇಲೆ ನಡೆದರೆ ಕಾಲು ಬೇಯದೆ ಹಿಂತಿರುಗುವುದಕ್ಕೆ ಸಾಧ್ಯವೇ ಇಲ್ಲ, ಚಾನ್ಸೇ ಇಲ್ಲ.
ಈ ಸೆಳೆತದಲ್ಲಿ ಯಾವಾಗ ನಡೆದು ಜಾರಿ ಹೋಗಿರ್ತೇವೆ ಗೊತ್ತೇ ಆಗುವುದಿಲ್ಲ. ಅದಕ್ಕಾಗಿಯೇ ಸತ್ಯವೇದದಲ್ಲಿ ಎಚ್ಚರಿಸುವಂತಹ ಅನೇಕ ಉದಾಹರಣೆಗಳು, ಪ್ರಶ್ನೆಯ ರೂಪದಲ್ಲಿ ಬರುವ ಈ ರೀತಿಯ ಜ್ಞಾನೋಕ್ತಿಗಳು. ಈ ವಾಕ್ಯ ಭಾಗದ ಮೂಲಕ ಹಲಕ್ ಅನ್ನುವಂಥದ್ದು ಎಚ್ಚರಿಕೆಯ ರೀತಿಯಲ್ಲಿ ತಪ್ಪಿಸಿಕೊಳ್ಳಲಾಗದ ಪರಿಣಾಮವನ್ನ ಸೂಚಿಸುತ್ತದೆ. ಎಚ್ಚರ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.